ಎರಡೂ ಬಣಗಳನ್ನ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ದಾರಿದೆ. ಯಾವ ರೀತಿಯಾಗಿ ಅವ್ರನ್ನ ಕರ್ಕೊಂಡ್ ಬರ್ತೀರಾ ವಿಚಾರಕ್ಕೆ? ಇಲ್ಲ, ನಮ್ಮ ಲೀಡರ್ಸ್ ಅವರವರೇ ಒಟ್ಟಿಗೆ ಆಗ್ಬಿಟ್ಟಿದ್ದಾರೆ. ನಾನು ಹೋಗಿ ಮಾತಾಡಿದ್ದೀನಿ. ಏನೋ ಒಂದು ಅಭ್ಯರ್ಥಿಯ ವಿಚಾರದಲ್ಲಿ ಅವ್ರು ಕಿತ್ತಾಟ ನಡೆಸಿರ್ಬೋದು, ಆದರೆ ನನ್ನ ವಿಚಾರದಲ್ಲಿ ಅವ್ರಿಗೆ ಯಾವುದು ವೈಮನಸ್ಸಿ ಇಲ್ಲ. ನನ್ನನ್ನು ಎಲ್ಲರೂ ಒಪ್ಕೊಂಡಿದ್ದಾರೆ. ನೆನ್ನೆನೂ ಅವರೇ ಕರೆದು ಮಾತಾಡಿದ್ದಾರೆ. KH ಮುನಿಯಪ್ಪ ಅವರು ನನ್ನ ಕರೆದು ಮಾತಾಡಿದ್ದಾರೆ. ನಮ್ಮ ಸಮಸ್ತ ಲೀಡರ್ಸು ಕೋಲಾರದ ಎಲ್ಲ ನಾಯಕರು ನನ್ನ ಕರೆದು ಮಾತಾಡಿಸಿದ್ದಾರೆ. ಈಗೆಲ್ಲ ಒಟ್ಟಾಗಿ ಕೆಲಸ ಮಾಡ್ತಾರೆ. ಆಮೇಲೆ ಕಣ್ಣು ಕಾಣ್ತಾ ಈಗ ಸಿದ್ದರಾಮಯ್ಯ ವಾಪಸ್ ಹೋಗ್ಬಿಟ್ಟು ಸರ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈ ಗುಂಪುಗಾರಿಕೆ ಮ್ಯಾನೇಜ್ ಮಾಡಕ್ಕೆ ಹೈಕಮಾಂಡ್ ಅವರು ಏನು ಹೇಳ್ತಾರೋ ಫೈನಲ್ ಕದಮ. ಈಗ ನನಗೂ ಹೈಕಮಾಂಡೇ ಹೇಳಿದ್ದು, ನೋಡಪ್ಪ ನಿನ್ನ ಅಭ್ಯರ್ಥಿ ಮಾಡ್ತೀನಿ, ನಾನೇನು ಅರ್ಜಿ ಆಗ್ದವನಲ್ಲ, ಆದರೆ ನಿನಗೊಂದು ಅವಕಾಶ ಇದೆ. ಯಾರೋ ಅಭ್ಯರ್ಥಿನ ಒಪ್ತಲ್ಲ, 9 ಅಭ್ಯರ್ಥಿ ನೀನಾದರೆ ಎಲ್ಲರೂ ಒಪ್ಕೊಳ್ತಾರೆ, ನೀನು ಗ್ರಾಸ್ ರೂಟ್ ಲೆವೆಲ್ ಕಾರ್ಯಕರ್ತ ಅಂತ ಹೈಕಮಾಂಡ್ ತೀರ್ಮಾನ ತಗೊಂಡು ನನ್ನ ಕಳಿಸಿದೆ. ಹೈಕಮಾಂಡ್ ತೀರ್ಮಾನ ಉತ್ತರ ಕೊಟ್ಟಿದ್ದೀನಿ. ಈಗ ನಾರಾಯಣಸ್ವಾಮಿ ಅಣ್ಣನವ್ರದ್ದು ಯಾವ ರೀತಿ ಎಲ್ಲರೂ ಬೆಂಗಳೂರಲ್ಲಿ ಮನೆಗಳು ಮಾಡ್ಕೊಂಡಿದ್ದಾರೆ. ಬೆಂಗಳೂರಲ್ಲೇ ವಾಸ, ಚಿಕ್ಕಂದಿಂದ ಎಲ್ಲ ಬೆಂಗಳೂರಲ್ಲಿ ವಾಸ ಇದ್ದಾರೆ, ಚುನಾವಣೆಗೋಸ್ಕರ ಬಂದಿರೋರೆ ಆಯಿತಾ. ನನಗೂ ಇನ್ನು ಕೋಲಾರ ಹೊಸದಲ್ಲ. ಆಮೇಲೆ ನಿಮಗೆ ಬೆಂಗಳೂರಲ್ಲಿ ನೋಡಿದ್ರೆ 75% ಎಲ್ಲ ಕೋಲಾರದವರು ಇದ್ದಾರೆ. ಅದಕ್ಕೆ ಸರ್ ಜಿಲ್ಲೆ ಅಭಿವೃದ್ಧಿ ಆಗಿದೆ ಸರ್. ಇವಾಗ ಯಾವ ಥರ ಅದಕ್ಕೆ ಇಲ್ಲಿ ಬಂದ ಮತದಾರರನ್ನ ಯಾವ ಥರ ಒಲಿಸ್ಕೋತೀರಾ ಸರ್ ಜಿಲ್ಲೆಯಲ್ಲಿ? ಸರ್, ಮತದಾರರ ಮುಂದೆ ನಾವು ಹೋಗ್ತೀವಿ. ನಾವು 5 ಗ್ಯಾರಂಟಿಗಳು ಕೊಟ್ಟಿದ್ದೀವಿ. ಆ ಗ್ಯಾರಂಟಿಗಳ ಶ್ರೀರಕ್ಷಣೆ ನಮಗೆ ಆಶೀರ್ವಾದ. ಈ 5 ಗ್ಯಾರಂಟಿಗಳಿಂದ ನಮಗೆ, ನಮ್ಮ ಜನಗಳಿಗೆ ಉಪಯೋಗ ಆಗಿರೋದು ಸತ್ಯ, ತಾವ್ಯಾರು ಅಲ್ಲಗಳಿಯೋಕ್ಕಾಗೋದೇ ಇಲ್ಲ. ಈ ಗ್ಯಾರಂಟಿಗಳೇ ನಮಗೆ ವೋಟ್ ಆಗಿ ಪರಿವರ್ತನೆ ಆಗುತ್ತೆ ಅಂತ ನನ್ನ ವಿಶ್ವಾಸ. ಅದನ್ನು ಬಿಟ್ಟು ಹೌದು, ಜಿಲ್ಲೆಗೆ ಅಭಿವೃದ್ಧಿ ಆಗಬೇಕಾಗಿದೆ, ಭಾಳ ಅಭಿವೃದ್ಧಿ ಆಗಬೇಕಾಗಿದೆ. ಇಲ್ಲಿ KH ಮುನಿಯಪ್ಪ ಅವರಿದ್ದಾಗ ಈ ಹೈವೇಗಳೆಲ್ಲ ಅವ್ರ ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದು. ಆಮೇಲೆ ಮುನಿಸ್ವಾಮಿ ಅವರು ಬಂದ ಮೇಲೆ ಇಲ್ಲಿ ಏನೂ ಅಭಿವೃದ್ಧಿ ಕಾಣಲಿಲ್ಲ. ಕೇಂದ್ರ ಸರ್ಕಾರದಲ್ಲಿ ಅವ್ರದ್ದೇ ಸರ್ಕಾರ ಇದ್ದರೂ ಕೂಡ ಕೇಂದ್ರದಲ್ಲಿ ಏನೂ ಅಭಿವೃದ್ಧಿ ಮಾಡಲಿಲ್ಲ. ಬಟ್ ಈ ಸತಿ ನಮಗೊಂದು ಅವಕಾಶ ಇದೆ ಅಭಿವೃದ್ಧಿ ಮಾಡೋಕ್ಕೆ. ಭಾಳ ಕೆಲಸ ಇದೆ ಇಲ್ಲಿ. ಈಗ ಇದು ಬೆಂಗಳೂರಿಗೆ ಭಾಳ ಹತ್ತಿರವಾಗಿರುವಂಥ ಜಿಲ್ಲೆ ಇದು. ಆಲ್ಮೋಸ್ಟ್ ಟ್ವಿನ್ ಸಿಟೀಸ್ ಥರ ಅಭಿವೃದ್ಧಿ ಆಗಬೇಕು. ನಾನು ಒಬ್ಬ ಸಿವಿಲ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಟು. ನನಗೆ ಅದೊಂದು ಕನಸುಗಳಿದೆ. ಆ ರೀತಿ ನಾನು ಕೋಲಾರನ ಡೆವಲಪ್ ಮಾಡಬೇಕು ಅಂತ ನನಗೆ ಇಷ್ಟ ಇದೆ. ಈಗ ಅದು ಜನಗಳಿಗೆ ಬಿಟ್ಟ ನಿರ್ಧಾರ. 10 ವರ್ಷದಲ್ಲಿ ಏನೂ ಆಗಿಲ್ಲ, ಎಲ್ಲರಿಗೂ ಗೊತ್ತಿದೆ. ಇನ್ನು 3ನೇ ಬಾರಿನೂ ವೋಟ್ ಹಾಕುವಂಥ ಸಾಹಸಕ್ಕೆ ಕೈ ಹಾಕ್ತಾರ. ಈಗ 2nd ಸ್ಟೇಜ್ ಕ್ಯಾನ್ಸರಲ್ಲಿ ಇದ್ದೀವಿ, 3rd ಸ್ಟೇಜ್ ಬಂದರೆ ಕತೆ ಮುಗೀತು. ಇದು ಅರಿವಾಗಬೇಕು. 10 ವರ್ಷದಿಂದ ಏನೂ ಅಭಿವೃದ್ಧಿ ಆಗಿಲ್ಲ, ಯಾರಿಗೂ 1 ರೂಪಾಯಿ ಬಂದಿಲ್ಲ. ಏನು ಸುಮ್ಮನೆ ಯಾರು ಶ್ರೀಮಂತರು ಏನಿದ್ದಾರೆ ಅವರೆಲ್ಲ ಶ್ರೀಮಂತರು. ನೀವು ನೋಡಿದ್ದೀರಾ ಕರೋನಾ ಟೈಮಲ್ಲಿ ನಮ್ಮ ರಾಜ್ಯದ ಶಾಸಕರು, ನಮ್ಮ ರಾಜ್ಯದ ಮಂತ್ರಿಗಳು ಯಾವ ರೀತಿ ದುಡ್ಡು ಹೊಡೆದ್ರು ಕರೋನಲ್ಲಿ. ಆಮೇಲೆ ನಿಮಗೆ PM ಕೇರ್ಸು, ಜನ ಅಯ್ಯೋ ಪಾಪ ರೋಡಲ್ಲಿ ಸಾಯ್ತಾ ಇದ್ದಾರಲ್ಲ, ಪಾಪ ಆ್ಯಂಬುಲೆನ್ಸ್ಗಳಿಲ್ವಲ್ಲ, ಆಕ್ಸಿಜನ್ಗಳಿಲ್ವಲ್ಲ ಅಂತ ಹೇಳಿ ದೇಣಿಗೆ ಕೊಟ್ಟಂಥ ದುಡ್ಡನ್ನು ಇದನ್ನು RTI ವ್ಯಾಪ್ತಿಗೆ ಬರಲ್ಲ ಅಂತೇಳಿ ಮುಚ್ಚಿಡುವಂಥ ಕೆಲಸ ಮಾಡಿದ್ದಾರೆ. ಇವ್ರ ಉದ್ದೇಶ ಏನಿತ್ತು? ಆ PM ಕೇರ್ಸು ಫಸ್ಟ್ ಆಫ್ ಆಲು ಆ ಟ್ರಸ್ಟನ್ನು ಓಪನ್ ಮಾಡೋಂಥ ಉದ್ದೇಶ ಏನಿತ್ತು ಅನ್ನೋದ್ರ ಮೇಲೆ ಸಂದೇಹ ಇದೆ. ಬಿಜೆಪಿನ ಕ್ಯಾನ್ಸರ್ ಈಗ ಸುಪ್ರೀಂ ಕೋರ್ಟೇ ತೀರ್ಮಾನ ಮಾಡಿದೆ. ಅವರು ಸುಮಾರು ಕೇಸುಗಳಿಂದ ಅವ್ರನ್ನ ಖುಲಾಸೆ ಮಾಡಿದೆ. ಸುಪ್ರೀಂ ಕೋರ್ಟೇ ಹೇಳಿದ ಮೇಲೆ ನಮ್ದೇನಿದೆ, BJP ಅವ್ರದ್ದೇನಿದೆ. 3ನೇ ಸಲ ಅಧಿಕಾರಕ್ಕೆ ಬಂದರೆ ಅದೇ ಪ್ಲಾನ್ ಇರೋದು. ಅದೇ ಇವಾಗ ಸುಮ್ಮನೆ ಎಲ್ಲರೂ ಜೈಲಿಗೆ ಆಗ್ತಾ ಇರೋದಂತೂ ನೀವು ನೋಡ್ತಾ ಇದ್ದೀರಾ. ಇದು ನೀವು ಅವ್ರನ್ನ ಕ್ವಶನ್ ಮಾಡಬೇಕು. ನೀವು ಪ್ರಜಾಪ್ರಭುತ್ವದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರಂತ ನೀವು ಮೀಡಿಯಾ ಅವರು ಅವ್ರನ್ನ ಕ್ವಶನ್ ಮಾಡಬೇಕು. ಎಲ್ಲರೂ ನೋಡ್ಕೊಂಡು ಸುಮ್ಮನೆ ಇರೋದಲ್ಲ. ಯಾಕಂದರೆ ಅವ್ರಿಗಾಗಿದ್ದು ನಾಳೆ ನಿಮಗಾಗತ್ತೆ. ಈಗಾಗಲೇ ಹೆಂಗೆ ಪತ್ರಕರ್ತರನ್ನ ಏನು ಮಾತಾಡ್ದಿರಂಗೆ ಮಾಡೋರು ದೇಶದಲ್ಲೆಲ್ಲ ನೋಡ್ತಾರೆ. ಏನೇ ಅನ್ಯಾಯ ಆದರೂ ಮಾತಾಡಬಾರ್ದು. ಮಾತಾಡ್ದವ್ರನ್ನ ಒಂದು ಜೈಲಿಗೆ IT ED ರೇಡ್ ಮಾಡ್ತಾರೆ, ಇಲ್ಲ ಕೊಂಡ್ಕೊಂಡ್ಬಿಡ್ತಾರೆ. ಈ ದೇಶದಲ್ಲಿ ಒಂದೇ ಒಂದು NDTV ಲಾಸ್ಟ್ ತನಕ ನ್ಯಾಯವಾಗಿ ಮಾತಾಡ್ತಾ ಅದನ್ನು ಕೊಂಡ್ಕೊಂಡ್ಬಿಟ್ರು. ನಿಮಗೆ ಗೊತ್ತು ಇದು ಪ್ರಜಾಪ್ರಭುತ್ವ ನಡೀತಾ ಇಲ್ಲ. ಈಗಾಗಲೇ ಡಿಕ್ಟೇಟರ್ಶಿಪ್ಪು ಸ್ಟಾರ್ಟ್ ಆಗಿದೆ. ಅದು ನಮಗಿನ್ನೂ ಅರಿವಾಗ್ತಾ ಇಲ್ಲ, ಯಾಕಂದ್ರೆ ನಮ್ಮ ತನಕ ಬಂದಿಲ್ಲ. ನಮ್ಮ ತನಕ ಬಂದಾಗ ಇಟ್ ವಿಲ್ ಬಿ ಟೂ ಲೇಟ್. ಅದರಿಂದ ಜಾಗೃತಗೊಳ್ಳಬೇಕು.